ಈಗ ಕರ್ನಾಟಕ ಎಕ್ಸ್‌ಪ್ರೆಸ್ ನ್ಯೂಸ್. ದರ್ಶನ್ ಬಿಡಿಸಲು ಲಾಬಿ ನಡೀತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ. ಯಾಕಂದ್ರೆ ಎಸ್ಪಿಪಿ ಬದಲಾವಣೆಗೆ ಸರ್ಕಾರದ ಮೇಲೆ ಒತ್ತಡ ಹೇರಲಾಗ್ತಾ ಇದೆ ಎನ್ನುವ ಚರ್ಚೆ ಕೂಡ ಶುರುವಾಗಿದೆ. ಇವಾಗಲೇ ಎಸ್ಪಿಪಿ ಆಗಿರುವ ಪ್ರಸನ್ನ ಕುಮಾರ್ ಅವರನ್ನ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಪಡಲಾಗ್ತಾ ಇದೆ ಎನ್ನಲಾಗ್ತಾ ಇದೆ. ದರ್ಶನ್ ಆಪ್ತ ರಾಜಕಾರಣಿಗಳ ಮೂಲಕ ಒತ್ತಡ ಹೇರಲಾಗ್ತಾ ಇದೆ ಅಂತ ರಿಪಬ್ಲಿಕ್ ಕನ್ನಡಗೆ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ನಟ ದರ್ಶನ್ಗೆ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗಿದೆ. ಕೊಲೆ ಕೇಸ್ನಲ್ಲಿ ಬಂಧನ ಆಗ್ತಾ ಇದ್ದಂತೆ ಒಂದೊಂದೇ ವಿಚಾರಗಳು ಹೊರ ಬರ್ತಾ ಇದೆ. ಇದರ ಮಧ್ಯೆ ರಾಜಕಾಲುವೆ ಮೇಲೆ ದರ್ಶನ್ ಮನೆ ನಿರ್ಮಿಸಿದ್ದಾರೆ. ಹೀಗಾಗಿ ಮನೆ ಧ್ವಂಸ ಮಾಡಲಾಗುತ್ತೆ ಎನ್ನುವ ಮಾಹಿತಿ ಕೂಡ ಸಿಕ್ಕಿದೆ. ಅವರು ಕೂಡ ಸ್ಟೇ ತಂದಿದ್ರು, ಅದನ್ನು ಕೂಡ ವೆಕೇಟ್ ಮಾಡ್ತೀವಿ. ಹೇಗೆ ಅಲ್ಲ, ಯಾವುದು ಸ್ಟೇ ಮಾಡಿದ್ದಾರೆ ಎಲ್ಲರದು ನಾವು ಪರ್ಸ್ಯೂ ಮಾಡ್ತೀವಿ. ಅದು ಯಾರ್ದು ದೊಡ್ಡವರು ಸಣ್ಣವರು ಇದು ಪ್ರಶ್ನೆ ಇಲ್ಲ. ಪ್ರತಿಯೊಂದಕ್ಕೆ ನಾವು ಮಾಡಿಕೊಂಡು ತೆರವುಗೊಳಿಸಬೇಕು. ಗೊತ್ತಿಲ್ಲ ನಮಗೆ, ಬಟ್ ನಮಗೆ ಇದನ್ನು ಸ್ಟೇ ಇದೆ ಅಂತ ಹೇಳಿದರು. ಅಷ್ಟೇ ವೆಕೇಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ನಾವು ಹೇಳಿದ್ದೀವಿ. ರಾಜರಾಜೇಶ್ವರಿ ನಗರದಲ್ಲಿರುವ ನಟ ದರ್ಶನ್ ಮನೆಯನ್ನ ತೆರವುಗೊಳಿಸುವ ಬಗ್ಗೆ ಚರ್ಚೆ ನಡೆಸಲಾಗ್ತಾ ಇದೆ. ಆದರೆ ಬಿಬಿಎಂಪಿ ಅಧಿಕಾರಿಗಳು ಹಿಂದೇಟು ಹಾಕುತ್ತಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿತ್ತು. ಅದರ ಬಗ್ಗೆ ಮಾತನಾಡಿರುವ ಬೆಂಗಳೂರು ಉಸ್ತುವಾರಿ ಸಚಿವ ಡಿಕೆ ಶಿವಕುಮಾರ್ ತೆರವು ಮಾಡೋದು ಫಿಕ್ಸ್ ಅಂತ ಹೇಳಿದರು. ರೇಣುಕಾಸ್ವಾಮಿ ಮನೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭೇಟಿ ನೀಡಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ಸಚಿವ ಪರಮೇಶ್ವರ್ ಸಾಂತ್ವನ ಹೇಳಿದ್ದಾರೆ. ಇನ್ನು ಹತ್ಯೆ ಕೇಸ್ ಬಗ್ಗೆ ತನಿಖೆ ನಡೀತಾ ಇದೆ. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಒದಗಿಸುವ ಕೆಲಸ ಮಾಡ್ತೀವಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಪಟ್ಟಣಗೆರೆ ಶೆಡ್ನಲ್ಲಿ ಆರೋಪಿ ಧನ್ರಾಜ್ ಕರೆತಂದು ಪೊಲೀಸರು ಸ್ಥಳ ಮಹಜರು ಮಾಡಿದ್ದಾರೆ. ಬೆಂಗಳೂರಿನಲ್ಲಿರುವ ಇದೇ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪಟ್ಟಣಗೆರೆ ಶೆಡ್ನಲ್ಲಿ ಮೃತ ರೇಣುಕಾಸ್ವಾಮಿಗೆ ಈ ಧನ್ರಾಜ್ ಕರೆಂಟ್ ಶಾಕ್ ಕೊಟ್ಟಿದ್ದಾನೆ ಅಂತ ಆರೋಪಿಗಳು ವಿಚಾರಣೆ ವೇಳೆ ಬಾಯ್ಬಿಟ್ಟಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖೆ ಚುರುಕುಗೊಂಡಿದೆ. ಬೆಂಗಳೂರು, ಮೈಸೂರಿನಲ್ಲಿ ಸ್ಥಳ ಮಹಜರು ನಡೆಸಿದ್ದಾರೆ. ಮೈಸೂರಿನಲ್ಲಿರುವ ದರ್ಶನ್ ನಿವಾಸದಲ್ಲೂ ಕೂಡ ಮಹಜರು ಮಾಡಲಾಗಿದೆ. ಪವನ್, ನಂದೀಶ್ ಸಮ್ಮುಖದಲ್ಲಿ ಪಂಚನಾಮೆ ನಡೆಸಿದ್ದಾರೆ. ದರ್ಶನ್ ನಿವಾಸದಲ್ಲಿ ದ್ವಿಚಕ್ರ ವಾಹನಗಳ ಜಪ್ತಿ ಮಾಡಲಾಗಿದೆ. ಆರೋಪಿ ನಂದೀಶ್ ಹೋಂಡಾ ಬೈಕ್, ಮರಿಯಪ್ಪ ಸಿ, ರಾಮಕೃಷ್ಣ ಎಂಬುವರ ವಾಹನವನ್ನು ಕೂಡ ಸೀಸ್ ಮಾಡಿದ್ದಾರೆ. ಇನ್ನೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮತ್ತೊಬ್ಬ ನಟನಿಗೂ ಕೂಡ ಸಂಕಷ್ಟ ಶುರುವಾಗಿದೆ. ಚಿಕ್ಕಣ್ಣನ ಜೊತೆ ಗರಡಿ ಚಿತ್ರದ ನಟ ಯಶಸ್ ಸೂರ್ಯನಿಗೂ ಟ್ರಬಲ್ ಶುರುವಾಗುವ ಸಾಧ್ಯತೆ ಇದೆ. ಸ್ಟೋನಿ ಬ್ರೂಕ್ನಲ್ಲಿ ನಡೆದ ಪಾರ್ಟಿಯಲ್ಲಿ ಯಶಸ್ ಕೂಡ ಚಿಕ್ಕಣ್ಣ ಜೊತೆ ಭಾಗಿಯಾಗಿದ್ರು. ಈ ಹಿನ್ನೆಲೆ ಯಶಸ್ಗೆ ಪೊಲೀಸರು ನೋಟಿಸ್ ನೀಡುವ ಸಾಧ್ಯತೆ ಇದೆ. ದರ್ಶನ್ ಸರಿಯಾಗಿ ಊಟ ತಿಂಡಿ ಮಾಡ್ತಾ ಇಲ್ಲ. ಕೊಲೆ ವಿಚಾರಕ್ಕೆ ಪಶ್ಚಾತ್ತಾಪ ಪಡ್ತಿದ್ದಾರಂತೆ. ತನಿಖಾಧಿಕಾರಿಗಳು ಕೇಳೋ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡ್ತಿಲ್ವಂತೆ. ಇದರ ಮಧ್ಯೆ ದರ್ಶನ್ ಪರ ಕಾಂಗ್ರೆಸ್ ನಾಯಕರು ಕೆಲಸ ಮಾಡ್ತಿದ್ದಾರೆ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ. ನೋಡ್ರಿ, ದರ್ಶನ್ ಪ್ರಕರಣ ಏನು ಇದು ಹೊಸದಲ್ಲ. ಮೊದಲೇ ನಡೆದು ಅದೇನಾಗ್ತಾರಲ್ರಿ, ಆ ವ್ಯಕ್ತಿನೇ ಹಂಗೆ ಅದ. ಅದೆಲ್ಲ ಇತಿಹಾಸ ನೀನು ಅನೇಕ ಮಾಧ್ಯಮಗಳು ತೋರಿಸಿದ್ರಲ್ಲ. ಇದು ಯಾವುದೇ ಮುಲಾಜಿಲ್ಲಾರ್ದೆ ತನಿಖೆ ಮಾಡಬೇಕು. ಕೆಲವೊಂದು ಮಂತ್ರಿಗಳ ಜೋಡ ಭಾಳ ಕ್ಲೋಸ್ ಅದ. ಅವರು ಫೋನ್ ಮಾಡಿ ಎಷ್ಟೋ ಫೋನ್ ಮಾಡಿದ್ರು. ಆದರೆ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು ಯಾವುದೂ ಮುಲಾಜಿಲ್ಲಾರ್ದೇ ಅವರು ಗಟ್ಟಿಯಾಗಿ ಮಾಡಿದ್ದಾರೆ. ಆದರೆ ಸಾಮಿಯಾನ ಹಾಕೋದು ಇದು ಭಾಳ ಅಕ್ಷಮ್ಯ ಒಂದು ಅಪರಾಧ. ಯಾಕಂದ್ರೆ ಯಾವ ಕಲ್ಪ್ರಿಟ್ ಅದನ್ನು, ಅದ್ರಾಗ ಯಾವ ಭಾಗಿಯಾದನ್ನ ಗುರ್ತಾಗಬೇಕಲ್ಲ. ಇವರು ಇನ್ನು ದರ್ಶನ್ ಪರ ಹೆತ್ತ ತಾಯಿಯೇ ಅಂತರ ಕಾಯ್ದುಕೊಂಡಿದ್ದಾರೆ. ಸಹೋದರ ವಿನಾಯಕರ್ ಕೂಡ ಅಣ್ಣನ ಸಹಾಯಕ್ಕೆ ಬರೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ. ದರ್ಶನ್ ಕೊಲೆ ಕೇಸ್ನಲ್ಲಿ ಜೈಲು ಸೇರಿ ವಾರವಾದರೂ ನಟನನ್ನ ಕಾಣೋದಕ್ಕೆ ಯಾರು ಮುಂದೆ ಬರ್ತಿಲ್ವಂತೆ.